ಸಂಗಮೇಶ್ವರ ಜಾತ್ರೆಯ ಅಂಗವಾಗಿ ನಡೆಯುವಂಥ ವಿವಿಧ ಕಾರ್ಯಕ್ರಮಗಳನ್ನು ತಮ್ಮ ಮುಖಾಂತರ ಎಲ್ಲ ಭಕ್ತಾದಿಗಳಿಗೆ ಮಾಧ್ಯಮದ ಮುಖಾಂತರ ತಿಳಿಲಿ ಅಂತೇಳಿ ಅನ್ನುವಂಥ ಒಂದು ವಿಚಾರಕ್ಕೆ ನಾವು ಪತ್ರಿಕಾ ಮಾಧ್ಯಮದವರನ್ನು ಕರೆದ್ವಿ. ಈ ಸಂಗಮೇಶ್ವರ ಗುಡಿಯ ಜಾತ್ರೆ ದಿನಾಂಕ 18ನೇ ತಾರೀಕು ಜಾತ್ರೆ ಇರೋದು. ತೇರಿನ ಕಳಸ ತೇರನ್ನು ಜಗ್ಗುವಂಥ ಒಂದು ವ್ಯವಸ್ಥೆ 18ನೇ ತಾರೀಕಿಗೆ. ಈ 5 ದಿವಸದ ಕಾರ್ಯಕ್ರಮ ನಮ್ಮ ಗುಡಿಯ ವತಿಯಿಂದ ದಿನಾಂಕ 14ರಿಂದ 5 ದಿವಸ ಕಾರ್ಯಕ್ರಮ ನಡೆಯುವುದು. 14ನೇ ತಾರೀಕು ದಿವಸ ಬಸವಪಟವನ್ನು ಏರಿಸುವುದರೊಂದಿಗೆ ನಮ್ಮ ಅಧಿಕೃತ ಕಾರ್ಯಕ್ರಮ ಚಾಲನೆಯಾಗುವುದು. ಅದೇ ತರನಾಗಿ ಅವತ್ತಿನ ದಿವಸ ಬಸವ ಮಂಟಪದಿಂದ ಉಜ್ಜಯಿನ ಮೆರವಣಿಗೆ ಡೊಳ್ಳು ಕುಣಿತದೊಂದಿಗೆ ಆ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಕೂಡಿ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವೆನು. ಅದೇ ತೆರನಾಗಿ 15ನೇ ತಾರೀಕಿನ ದಿವಸ ಜಾತ್ರೆಯ ನಿಮಿತ್ತವಾಗಿ ಸ್ಲೋ ಸೈಕಲ್ ಮೋಟರ್ ಸ್ಪರ್ಧೆ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡೈತಿ. ಇದಕ್ಕೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಕೊಡಮಾಡ್ಯಾರ. ಆನಂತರ 16ನೇ ತಾರೀಕಿನ ದಿವಸ ಉಚಿತ ಸಾಮೂಹಿಕ ವಿವಾಹ ಹಾಗೂ ಇಷ್ಟಲಿಂಗ ದೀಕ್ಷೆ ಅಂದರೆ ಅಯ್ಯಾಚಾರ ಈ ಕಾರ್ಯಕ್ರಮವನ್ನು ನಮ್ಮ ಸಂಗಮೇಶ್ವರ ಜೀವನೋದ್ಧಾರ ವತಿಯಿಂದ ಹಮ್ಮಿಕೊಂಡೈತಿ. ಅದಕ್ಕೆ ಈ ಸಾಮೂಹಿಕ ವಿವಾಹಕ್ಕೆ ಮತ್ತು ಅಯ್ಯಾಚಾರಕ್ಕೆ ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿ. ದಿನಾಂಕ 17/8/2025 ರವಿವಾರ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಇಟ್ಟೈತಿ. ಇದಕ್ಕೂ 3 ಬಹುಮಾನಗಳನ್ನು ಗುಡಿ ವತಿಯಿಂದ ದೇವಸ್ಥಾನದ ವತಿಯಿಂದ ಇಟ್ಟಿರುವುದು. ಆನಂತರ 17ನೇ ತಾರೀಕು ಕಳಸದ ಮೆರವಣಿಗೆ ಲಿಂಗದ ಕಟ್ಟಿಗೆ ಕಳಸ ಬಂದು ಕುಂದಿರುವ ಒಂದು ಕಾರ್ಯಕ್ರಮ. ಅವತ್ತಿನ ದಿವಸ 5 ಗಂಟೆಗೆ ನಾಗರಾಜ್ ಜಿನ್ನಿಂಗ್ ಫ್ಯಾಕ್ಟರಿಯಿಂದ ದೊಡ್ಡ ಕಳಸವು 8:08ವರೆಗೆ ಲಿಂಗದ ಕಟ್ಟಿಗೆ ನೀಲಗಂಗಾ ದೇವಸ್ಥಾನದೊಂದಿಗೆ ಅಲ್ಲಿ ಕುಂತು 7 ಗಂಟೆಯ ನಂತರ ಲಿಂಗದ ಕಟ್ಟಿಗೆ ಅತಿ ವಿಜೃಂಭಣೆಯಿಂದ ಬರುವುದು. ಆನಂತರ ಅವತ್ತಿನ ರಾತ್ರಿ ವೀರೇಶ್ವರ ನಾಟ್ಯ ಸಂಘ ನಾಲತ್ವಾಡ್ ಇವರಿಂದ ದಿವಂಗತ MS ಜೋಶಿ ವಿರಚಿತ ಶೆಟ್ಟಿಯ ಚಲ್ಲಾಟ ಸಂಗಮನ ಹಾರಾಟ ಎನ್ನುವ ಒಂದು ಸುಂದರ ಕಾಮಿಡಿ ನಾಟಕವನ್ನು ಅಲ್ಲಿ ಆಡುವರು. ಇದರ ಭಕ್ತಿ ಸೇವೆಯನ್ನು ಶ್ರೀಮತಿ ಭಾಗ್ಯಶ್ರೀ ಆನಂದ್ ರೇವಡಿ ಅಧ್ಯಕ್ಷರು ಪುರಸಭೆಯವರು ಈ ಕಾರ್ಯಕ್ರಮದ ನಾಟಕದ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಡುವರು. ಆನಂತರ 18ನೇ ತಾರೀಕಿನ ದಿವಸ ಸಾಯಂಕಾಲ ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲ ಕಳಸಗಳನ್ನು ತೆಗೆದುಕೊಂಡು ಇಲ್ಲಿ ನಮ್ಮ ಸಂಗಮೇಶ್ವರ ಗುಡಿ ಜಾತ್ರೆ ಗುಡಿ ಹತ್ರ ಬರಬೇಕಾದ್ರೆ ಸುಮಾರು 5 ಗಂಟೆ 5:30 ಗಂಟೆ ಆಗುತ್ತೆ. ಆ ತೇರು ವಿಜೃಂಭಣೆಯಿಂದ ಎಳೆದು ಬಂದ ನಂತರ ರಾತ್ರಿ 10 ಗಂಟೆಗೆ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಹುನಗುಂದಿಯವರಿಂದ ಶ್ರೀ DR ಪೂಜಾರ್ ಸಾಕಿನ್ ಹಿರೇಬೂದ್ಯಾಳ್ ಅವರ ವಿರಚಿತ ಧರ್ಮದ ಕಣ್ಣೀರು ಅರ್ಥಾತ್ ಸೇಡಿಗಿಳಿದ ಸಿಂಹದ ಮರಿ ಎಂಬ ರೌದ್ರಮಯ ನಾಟಕವನ್ನು ಶ್ರೀ ಸಂಗಮೇಶ್ವರ ಸಮುದಾಯ ಭವನದಲ್ಲಿ ನಡೆಯುವುದು. ಆನಂತರ 19ನೇ ತಾರೀಕು ಜಂಗಿ ಕುಸ್ತಿ. ಈ ಜಂಗಿ ಕುಸ್ತಿ ಸಾಯಂಕಾಲ 5 ಗಂಟೆಗೆ ಕೊಂಡದ ಕೆರೆಯಲ್ಲಿ ನಡೆಯುವುದು. ಈ ಸಾಮೂಹಿಕ ವಿವಾಹ 16ನೇ ತಾರೀಕಿನ ದಿವಸ ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ರುದ್ರಸ್ವಾಮಿ ಮಠ ಹಡಗಲಿ ನಡಗುಂದಿ
ಮತ್ತು ಸಮ್ಮುಖ ಪೂಜ್ಯ ಶ್ರೀ ವೀರಸಂಗಮೇಶ್ವರ ಮಹಾಸ್ವಾಮಿಗಳು ಅರಳೆಲೆ ಕಟ್ಟೆಮನಿ ಹಿರೇಮಠ ಚಳಿಗೆರೆ, ನೇತೃತ್ವ ಪೂಜ್ಯ ಶ್ರೀ ಅಂಬರೇಶ್ವರ ದೇವರು ಗಚ್ಚಿನಮಠ ಮುನಗುಂದ, ವೇದಮೂರ್ತಿ ಮಹಾಂತಾಯ ಗಚ್ಚಿನಮಠ ಮುನಗುಂದ, ಈ ಎಲ್ಲ ಪೂಜ್ಯರ ಒಂದು ಆದೇಶದಂತೆ ಈ ಸಾಮೂಹಿಕ ವಿವಾಹ ನಡೆಯುವುದು. ಈ ಸಾಮೂಹಿಕ ವಿವಾಹಕ್ಕೆ ಗೌರವ ಉಪಸ್ಥಿತರಾಗಿ ಸನ್ಮಾನ್ಯ ಶ್ರೀ ಪಿ ಸಿ ಗದ್ದಿಗೌಡರು ಸಂಸದರು, ಬಾಗಲಕೋಟೆ ಮತಕ್ಷೇತ್ರ, ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು, ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು, ಶಾಸಕರು ಹುಣಸೂರು ಮತಕ್ಷೇತ್ರ, ಮಾನ್ಯ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್, ಮಾಜಿ ಶಾಸಕರು ಹುಣಸೂರು ಮತಕ್ಷೇತ್ರ, ಸನ್ಮಾನ್ಯ ಶ್ರೀ ಎಸ್.ಆರ್. ಲವ್ಲಿ ರಮಠ್, ಅಧ್ಯಕ್ಷರು SRN ಫೌಂಡೇಶನ್ ಹುಣಸೂರು, ಸನ್ಮಾನ್ಯ ಶ್ರೀ ಭಾಗ್ಯಶ್ರೀ ವಿ ರೇವಡಿ, ಅಧ್ಯಕ್ಷರು ಪುರಸಭೆ ಹುಣಸೂರು, ಮಾನ್ಯ ಶ್ರೀಮತಿ ಶಕುಂತಲಾ ಸಂ ಗಂಜಿಹಾಳ್, ಅಧ್ಯಕ್ಷರು ವಿಜಯ ಮಹಾಂತೇಶ್ ಸಹಕಾರಿ ಬ್ಯಾಂಕ್ ಹುಣಸೂರು, ಸನ್ಮಾನ್ಯ ಶ್ರೀ ಮಹಾಂತೇಶ್ ಸಿ ಹೊಸೂರು, ಅಧ್ಯಕ್ಷರು PKPS ಹುಣಸೂರು, ಸನ್ಮಾನ್ಯ ಶ್ರೀ ಬಸವರಾಜ್ ಹೊಸೂರು, ಅಧ್ಯಕ್ಷರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಹುಣಸೂರು, ಸನ್ಮಾನ್ಯ ಶ್ರೀ ಶಿವಾನಂದ ವಿ ಕಟ್ಟಿ, ನಿರ್ದೇಶಕರು ವಿಜಯ ಮಹಾಂತೇಶ್ ಸಹಕಾರಿ ಬ್ಯಾಂಕ್ ಹುಣಸೂರು, ಮಾನ್ಯ ಶ್ರೀ ರವಿ ಎಂ ಹುಚ್ಚನೂರು, ನಿರ್ದೇಶಕರು ವಿಜಯ ಮಹಾಂತೇಶ್ ಸಹಕಾರಿ ಬ್ಯಾಂಕ್ ಹುಣಸೂರು, ಮಾನ್ಯ ಶ್ರೀ ಡಾಕ್ಟರ್ MS ಕಡಪಟ್ಟಿ, ಗೌರವ ಕಾರ್ಯದರ್ಶಿಗಳು ವಿಮಾ ವಿದ್ಯಾವರ್ಧಕ ಸಂಘ ಹುಣಸೂರು, ಮಾನ್ಯ ಶ್ರೀ ಮಹಾಂತೇಶ್ ಕಮ್ಮವಾರಿ, ನಿರ್ದೇಶಕರು ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘ ವಿಜಯ ಮಹಾಂತೇಶ್ ಬ್ಯಾಂಕ್ ಹುಣಸೂರು, ಮಾನ್ಯ ಶ್ರೀ ನೀಲಪ್ಪ ತಪೇಲಿ, ನಿರ್ದೇಶಕರು ವಿಜಯ ಮಹಾಂತೇಶ್ ಬ್ಯಾಂಕ್ ಹುಣಸೂರು, ಮಾನ್ಯ ಶ್ರೀ ರಾಜ್ಕುಮಾರ್ ಬಾಲ್ವಾಡಿಗೆ, ನಿರ್ದೇಶಕರು ವಿಮಾ ಬ್ಯಾಂಕ್ ಹುಣಸೂರು, ಮಾನ್ಯ ಶ್ರೀ ತಿರುಪತಿ ಕುಷ್ಟಗಿ, ನಿರ್ದೇಶಕರು ವಿಮಾ ಬ್ಯಾಂಕ್ ಹುಣಸೂರು, ಸನ್ಮಾನ್ಯ ಶ್ರೀ ಅಶೋಕ್ ಬಿ ಪಟೇಲ್ ಶೆಟ್ಟಿ, ಮಾಲೀಕರು ಸಂಗಮೇಶ್ವರ ಪಟೇಲ್ ಎಜಾಸ್ ಹುಣಸೂರು, ಮಾನ್ಯ ಶ್ರೀ ಬಾಬು ಎಂ ನಾಗರಾಳ್, ನಿರ್ದೇಶಕರು ವಿಮಾ ಬ್ಯಾಂಕ್ ಹುಣಸೂರು, ಮಾನ್ಯ ಶ್ರೀ ಮಹಾಂತೇಶ್ ಟಿ ಶಾಬಿ, ಪ್ರೊಪೈಟರ್ ಶ್ರೀ ವೆಂಕಟೇಶ್ವರ ಸಾರಿ ಸೆಂಟರ್ ಹುಣಸೂರು, ಮಾನ್ಯ ಶ್ರೀ ಅಪ್ಪು ಜಡಿಮಠ್ ಪ್ರೋ ಶ್ರೀ ಜಡೇಶ್ವರ ಕ್ಲಾಸ್ ಸೆಂಟರ್ ಹುಣಸೂರು, ಸನ್ಮಾನ್ಯ ಶ್ರೀ ನೂರ್ ಸಾಬ್ ರೋಣದ, ಅಧ್ಯಕ್ಷರು ತಾಲೂಕಾ ಮುಸ್ಲಿಂ ನೌಕರ ಸಂಘ ಹುಣಸೂರು, ಮಾನ್ಯ ಶ್ರೀ SS ಅಂಗಡಿ, ತಾಲೂಕು ವೈದ್ಯಾಧಿಕಾರಿಗಳು ಸರ್ಕಾರಿ ಆಸ್ಪತ್ರೆ ಹುಣಸೂರು, ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ಹಿರೇಮಠ್, ತಹಸೀಲ್ದಾರ್ ಹುಣಸೂರು, ಸನ್ಮಾನ್ಯ ಶ್ರೀ ಸುನಿಲ್ ಸೌದಿ, PSI CPI ಹುಣಸೂರು, ಸನ್ಮಾನ್ಯ ಶ್ರೀ ಸಿದ್ದಾರೂಢ ಆಲದಕಟ್ಟಿ, PSI ಹುಣಸೂರು. ಈ ಎಲ್ಲ ಮಹನೀಯರು ಈ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವರು. ಕಾರಣ ಭಕ್ತಾದಿಗಳು ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನೀವೆಲ್ಲ ಸಹಕಾರ ನೀಡ್ತೀರಿ ಅನ್ನೋ ಭರವಸೆ ನಮ್ಮ ಸಂಸ್ಥೆಗಿದೆ. ಅವತ್ತಿನ ದಿವಸ ಪ್ರಸಾದದ ವ್ಯವಸ್ಥೆ ಕೂಡ ಇರ್ತದೆ ಸಾಮೂಹಿಕ ಲಗ್ನ ದಿವಸ. ಆನಂತರ 18ನೇ ತಾರೀಕಿನ ಜಾತ್ರೆಯ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಯಾರೂ ಗುಲಾಲ್ ಬಣ್ಣ ಏನೂ ಏರ್ಸಬಾರ್ದು. ಯಾಕಂದ್ರೆ ಈ 3-4 ವರ್ಷ ಆಯ್ತು ಅದನ್ನೆಲ್ಲರೂ ಆಚರಿಸ್ಕೊಂಡು ಬಂದಿರಿ, ಪಾಲಿಸ್ಕೊಂಡು ಬಂದಿರಿ. ಅದಕ್ಕೆ ಈ ಸರನೂ ಕೂಡ ಯಾವುದೇ ರೀತಿಯ ಗುಲಾಲ್ ಆಗಲಿ, ಬಣ್ಣ ಆಗಲಿ, ಮಿಂಚಾಗಲಿ ಯಾವುದನ್ನು ಕೂಡ ನೀವು ಆಡಬಾರ್ದಂತೇಳಿ ಎಲ್ಲ ಭಕ್ತರಲ್ಲಿ ನಾನು ಕೇಳ್ಕೊಳ್ತೀನಿ. ಆನಂತರ ಇದರೊಳಗೆ ಆರಕ್ಷಕ ಠಾಣೆಯವರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಬೇಡಿಕೊಳ್ಳುವುದನ್ನು. ಈ ಕಾರ್ಯಕ್ರಮವನ್ನು ನಮ್ಮ ಕಮಿಟಿಯವರು ಎಲ್ಲರೂ ಸೇರಿ ಶ್ರೀ ಶೇಖರಪ್ಪ ಗುರಪ್ಪ ಬಾದವಡಿಗೆ ಅಧ್ಯಕ್ಷರು, ಈಶ್ವರಪ್ಪ ಬಸವಂತಪ್ಪ ಹವಾಲ್ದಾರ್ ಉಪಾಧ್ಯಕ್ಷರು, ಅರುಣೋದಯ ಶರಣಬಸಪ್ಪ ದುಗ್ಗಿ ಕಾರ್ಯದರ್ಶಿ, ಬಸವಂತಪ್ಪ ಈರಪ್ಪ ಕುಂಡ್ರಜಿ ಕೋಶಾಧ್ಯಕ್ಷರು, ಹನುಮಂತಗೌಡ ಬೇಮನಗೌಡ ಬೆಳಕೊಂಡ್ರ ನಿರ್ದೇಶಕರು, ರಾಮನಗೌಡ ಸೋಮನಗೌಡ ಬೆಳ್ಳಿಹಾಳ್ ನಿರ್ದೇಶಕರು, ಬಸವರಾಜ್ ಮಾದೇವಪ್ಪ ಜಮಾದಾರ್ ನಿರ್ದೇಶಕರು, ಸಂಗನಗೌಡ ಜ್ಞಾನಗೌಡ ಬೆಳಕೊಂಡೋಡಿ ನಿರ್ದೇಶಕರು, ಗಿರಿಮಲ್ಲಪ್ಪ ಈರಪ್ಪ ಅಳಪೇಟಿ ನಿರ್ದೇಶಕರು, ವೀರೇಶ್ ಕರಿಯಪ್ಪ ಅಂಗಡಿ ನಿರ್ದೇಶಕರು, ನಂದಪ್ಪ ಸಂಗಪ್ಪ ಬಾರ್ಕೇರ್ ನಿರ್ದೇಶಕರು, ನಾರಾಯಣ ಸೂರ್ಯಕಾಂತ್ ಕುಕ್ಕುಂಟ ನಿರ್ದೇಶಕರು, ಬಸಪ್ಪ ಭೀಮಪ್ಪ ಮೊಂದಾಲಿ ನಿರ್ದೇಶಕರು, ಅಡಿವಪ್ಪ ಮುದುಕಪ್ಪ ಅವಾರಿ ನಿರ್ದೇಶಕರು, ಅಪ್ಪು ಸೋಮಪ್ಪ ಆಲೂರ್ ನಿರ್ದೇಶಕರು, ಮಲ್ಲಪ್ಪ ಹನುಮಂತಪ್ಪ ಅಂಟ್ರದಾನಿ ನಿರ್ದೇಶಕರು, ಬಸಪ್ಪ ಶಿವಪ್ಪ ಹೊಸೂರು ನಿರ್ದೇಶಕರು, ಕೃಷ್ಣ ಬಸಪ್ಪ ಜಾಲಿಹಾಳ್ ನಿರ್ದೇಶಕರು, ವಿರೂಪಾಕ್ಷ ನಿಂಗಪ್ಪ ಬೀಳಿ ನಿರ್ದೇಶಕರು, ವೆಂಕಟಗೌಡ ಬಾನಪ್ಪ ಹಗೆದಾಳ್ ನಿರ್ದೇಶಕರು, ಮುತ್ತು ಸೋಮಪ್ಪ ಕುರ್ಗಾನವ್ರು ಕಾಕೊಂಡು ಈ ಎಲ್ಲ ಮಹನೀಯರು ಸುಮಾರು 1.5 ತಿಂಗಳಿಂದ ಪ್ರತಿಯೊಂದು ಮನೆಗೂ ನಾವು ದೇಣಿಗೆಗಾಗಿ ಅಡ್ಡಾಡಿವಿ. ಅದೆಲ್ಲ ತಮಗೆ ಗೊತ್ತೈತಿ. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಈ ಸಾಮೂಹಿಕ ವಿವಾಹ ಆಯಿತು, ಉಳಿದ
ವಿವಿಧ ಕಾರ್ಯಕ್ರಮಗಳನ್ನಾಯಿತು, ಆನಂತರ ಜಾತ್ರೆಯನ್ನಾಯಿತು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೀವೆಲ್ಲರೂ ಭಕ್ತಾದಿಗಳು ಬಂದು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಡೀತಾ ಬಂದೈತಿ. ಅದೇ ಥರನಾಗಿ ಇವತ್ತಿನ ದಿವಸ ವೇದಿಕೆ ಮೇಲೆ ಶ್ರೀ ಸಂಗೀತ ಟ್ರಸ್ಟ್ನಿಂದ ಸರ್ವ ಸದಸ್ಯರು ಹಾಗೂ ಪತ್ರಿಕೆಯ ಮಾಧ್ಯಮದ ಎಲ್ಲ ನನ್ನ ವಂದನೆ. ಈಗಾಗಲೇ ಈ ರೀತಿ ನಮ್ಮ ಸಂಸ್ಥೆಯ ಕಾರ್ಯಗಳನ್ನು ತಮ್ಮ ಮುಂದೆ ಪ್ರಸ್ತಾವನೆ ಮಾಡಿದರು ಕೂಡ ಈ ರೀತಿ ಸಹಾಯ ಸರ್ಕಾರ ಎಲ್ಲವನ್ನು ಅನುಕೂಲ ಮಾಡ್ಯಾರ. ಜಾತ್ರೆ ನಿಮಿತ್ತವಾಗಿ ಆದರೂ ಕೂಡ ಯಾವುದೇ ಗಲಾಟೆಗಳಿಗೆ ಆಗಬಾರದಂತೆ ಎಲ್ಲರೂ ಭಕ್ತಾದಿಗಳು ಇದನ್ನು ನೆರವೇರಿಸಿಕೊಡ್ಬೇಕಂತ ನಮ್ಮಲ್ಲಿ ನಮ್ಮ ಕಮಿಟಿ ವತಿಯಿಂದ ಈ ರೀತಿ ಕಳಕಳಿಯ ವಿನಂತಿ ಮಾಡಿಕೊಂಡು ಜಾತ್ರೆಗಳು ಈ ರೀತಿ ಯಾವ ಚೆನ್ನಾಗಿ ನಡೆದೈತಿ ಎಂದೂ ನಮಗೆ ಈ ರೀತಿ ಯಾವುದೂ ಕುಟುಂಬಗಳು ಬರಲಾರದಂತೆ ಎಲ್ಲ ಭಕ್ತರು ಒಳ್ಳೆಯ ಅನುಕೂಲತೆಯನ್ನು ಮಾಡಿ ಜಾತ್ರೆಯನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅದೇ ಥರವಾಗಿ ಈ ವರ್ಷವೂ ಕೂಡ ಈ ರೀತಿ ನೆರವೇರಿಸಿಕೊಂಡು ಹೋಗಬೇಕಂತ ನನ್ನ ಕಳಕಳಿಯ ಮನವಿ.